ಎಸ್, ಶಿವಸೇನೆ ರೆಡಿ ಆಯ್ತು. ಶಿವಸೇನೆಯಲ್ಲಿ ಯಾಕೋ ಮಹಿಳೆಯರು ಯಾರು ಕಾಣಿಸ್ತಾ ಇಲ್ಲ. ಗಾಯತ್ರಿ ನೀವೇನು ಮಹಿಳಾ ವಿರೋಧಿ ಮಹಿಳಾ ವಿರೋಧಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಕೇಂದ್ರದಲ್ಲಿ ಮಹಿಳಾ ಮೀಸಲಾತಿ ತರ್ತೀನಿ ಅಂತ ಹೊರಟ್ರು, ಅದನ್ನು ಮಾಡ್ಲಿಕ್ಕೆ ಬಿಡ್ಲಿಲ್ಲ ಕಾಂಗ್ರೆಸ್ ಅವರು. ಅದು ಬೇರೆ ಬೇರೆ ಕಾರಣಕ್ಕೆ ಡಿಲಿಮಿಟೇಷನ್ ಅದು ಇದು ಅಂತ. ಆದ್ರೆ ಇದು ಸರ್ಪ್ರೈಸ್ ಅಂತ ಹೇಳಿದ್ರೆ, ಅವತ್ತು ಫಸ್ಟ್ ಏನು ಈಗ ಒಂದು ಫಸ್ಟ್ ತಂಡ ಏನು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅಲ್ಲೂ ಕೂಡ ಮಹಿಳೆಯರಿಲ್ಲ, ಇಲ್ಲೂ ಕೂಡ ಮಹಿಳೆಯರಿಲ್ಲ. ಯಾಕೆ ಕಾಂಗ್ರೆಸ್ಗೆ ಬೇಡವಾ ಅಂತ ಮಹಿಳೆಯರು ಯಾಕೋ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ, ಒಂದ್ ಹೆಸರು ಬಂತು ಅಂತೂ ಇಂತೂ ಫಸ್ಟ್ ಟೈಮ್ MLC ಆಗ್ತಾರೆ, MLC ಆಗ್ತದಂಗೆ ಸಚಿವ ಸ್ಥಾನ ಕೊಟ್ರು ಅಂತ ಒಂದ್ ಲೀಸ್ಟ್ ಬಂತು. ಲೀಸ್ಟ್ ಬರ್ತಿದಂಗೆ ಅಲ್ಲಿಗೆ ಆ ಹೆಸರು ಡಿಲೀಟ್ ಆಗಿ ಇನ್ನೊಂದ್ ಹೆಸರು ಜಾಯ್ನ್ ಆಯ್ತು. ಗಾಯತ್ರಿ ಶಾಂತೇಗೌಡರು ಹೆಸರು ಕೇಳ್ತಾರೆ, ನನ್ ಶಾಕ್ ಆಯ್ತು. ಅವ್ರ ಮೊನ್ನೆ ಪಾಪ 4 ವರ್ಷ MLC ಆಗಿಲ್ಲ, ಮೊನ್ನೆ ಕೋರ್ಟ್ ತೀರ್ಪಿನ ಮೂಲಕ MLC ಆದ್ರು. ಪ್ರಾಣೇಶ್ ಅವರು ಮಾಜಿ MLC ಆದ್ರು. ಪಟ್ಟಿ ಬೇರೆ ಬಂದ್ಬಿಡ್ತಾರೆ. ಲೈಕ್ ರಾಹುಲ್ ಗಾಂಧಿ 3 ದಿನದಿಂದ ಒಪಿನಿಯನ್ ಕೇಳಿದಂತೆ ಸಿದ್ದರಾಮಯ್ಯವ್ರನ್ನ. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ ಅವರು, ನಯನಾ ಮೋಟಮ್ಮ, ಯಾರು ಇಲ್ಲ. ಸೊ ಹಂಗಾರೆ ಅನ್ನಪೂರ್ಣ ತುಕಾರಾಮ್ ಇವ್ರದೆಲ್ಲ ಹೆಸರು ಓಡಾಡ್ತಿತ್ತು, ಇವ್ರಂತೆ ಅಂತ. ಗಾಯತ್ರಿ ಶಾಂತೇಗೌಡರ ಹೆಸರು ಲಿಸ್ಟ್ ಅಲ್ಲೇ ಇರ್ಲಿಲ್ಲ. ಸಡನ್ ಆಗಿ ಬಂತು, ಅನೌನ್ಸ್ ಆಯ್ತು, ಮತ್ತಲ್ಲೇ ಆಫ್ ಆಯ್ತು. ಬಟ್ ನಾನ್ ಗಾಯತ್ರಿ ಶಾಂತೇಗೌಡ ಅಂತ ಹೇಳ್ತಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ, ನಯನಾ ಮೋಟಮ್ಮ, ಲತಾ ಯಾರನ್ನೋ ಮಾಡ್ಬೇಕಾಗಿತ್ತು ಅಂತ ಯಾರೋ ಮಂತ್ರಿ ಮಾಡಿದ್ರಾಗಿರೋದು ಅಂತ ನಾನು. 33% ಮೀಸಲಾತಿ ಕೂಡ ವಿರೋಧ ಮಾಡಿರಿ ನೀವು ಸೆಂಟ್ರಲ್ ಅಲ್ಲಿ. ಅಲ್ಲ, ನೀವು ರಾಜ್ಯದಲ್ಲಿ ಅರ್ಧಕ್ಕರ್ಧ ಮಹಿಳೆಯರವ್ರೆ ಅಲ್ವಾ? 224 112 MLA ಕೂಡ ಇಲ್ಲ. ವೋಟ್ ಹಾಕ್ಸ್ ಮಹಿಳೆಯರು ಬೇಕು. ಈಗ ಮಂತ್ರಿಗಿರಿ ಕೊಡೋದಕ್ಕೆ ಕಾಂಗ್ರೆಸ್ಗೆ ಮಹಿಳೆಯರು ರಿಸರ್ವೇಶನ್ ಅಲ್ಲ. ಈಗ ಲಾಸ್ಟ್ ಟೈಮ್ 2023 ಚುನಾವಣೆ ನೋಡಿದ್ರೆ ಕಾಂಗ್ರೆಸ್ಗೆ ಅತಿ ಹೆಚ್ಚು ವೋಟ್ ಹಾಕಿರೋದೇ ನಮ್ಮ ಮಹಿಳೆಯರು. ಗ್ಯಾರಂಟಿ ಕೊಟ್ಟಿದ್ವಿ ಅಲ್ಲ, ಅದೇ ಗ್ಯಾರಂಟಿ ಕೊಟ್ಬಿಟ್ರೆ ಏನ್ ಗ್ಯಾರಂಟಿಗೆ ಅಷ್ಟೇ ನಾವು ಸೀಮಿತ. ನಮಗ್ ಬೇಡ್ವಾ ಮಂತ್ರಿಗಿರಿ? ಅಷ್ಟೊಂದ್ ಜನ ಪವರ್ಫುಲ್ ಇದಾರಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಐ ಥಿಂಕ್ ನೀವ್ ಯಾರ್ದೋ ಸಂಯುಕ್ತ ಪಾಟೀಲ್ ಇಂಟರ್ವ್ಯೂ ಮಾಡಿದ್ರಿ, ಕುಸುಮ ಅವ್ರನ್ನ ಸಂದರ್ಶನ ಮಾಡಿ, ನಾನು ಆಯ್ಕೆಲ್ ಸೀರೀಸಲ್ಲಿ ಮಾಡಿದ್ರಿ. ಯಾರ್ದೋ ಮಗಳು, ಯಾರದೋ ಹೆಂಡತಿ, ಯಾರದೋ ಸಂಗಾತಿ, ಯಾರದೋ ಗೆಳತಿ ಅಂತ ಮಂತ್ರಿ ಯಾಕೆ ಮಾಡ್ತೀರಿ? ಇವತ್ತಿನವರೆಗೂ ಯಾರೋ ಮಹಿಳಾ ನಾಯಕರ ಮಂತ್ರಿ ಆಗಿರೋದಿದ್ರೆ ಇವೆಲ್ಲೋ ಆ ಸೋಂಕು ಇದ್ದೇ ಇರುತ್ತೆ, ಕನೆಕ್ಷನ್ ಹಿಂಗೆ ಇದ್ದಿರುತ್ತೆ. ಕನೆಕ್ಷನ್ ಇಲ್ಲದೆ ಯಾರು ಮಂತ್ರಿ ಆಗೋದಿಕ್ ಸಾಧ್ಯನೇ ಇಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ. ಎಷ್ಟೋ ಅಲ್ಲ ನಾನು ಹೇಳ್ತಾ ಇರೋದು, ಎಲ್ಲೋ ಹಂಗ್ ಬಂದ್ಬಿಟ್ಟಿದೆ. ಕೆಲವರು ಸುತ್ಕೊಬಿಟ್ಟಿದೆ. ಹಂಗೆ ಮಹಿಳಾ ನಾಯಕರಿಗೆ ಅವಕಾಶ ಆಗ್ಬೇಕಾಗಿತ್ತು. ಅದಕ್ಕೆ ನಾಯಕರನ್ನ ಹುಟ್ಟಾಕುವಂತ ಕಾರ್ಯಕ್ರಮ, ಅವಕಾಶ ಆಗುವಂತ ಕಾರ್ಯಕ್ರಮ ಆಗ್ಬೇಕು. ಅದಕ್ಕೆ 33% ರಿಸರ್ವೇಶನ್ ಬಂದ್ರೆ ಏನೋ ಆಗುತ್ತೆ. ಆ 33% ಅಲ್ಲಿ 30% ಯಾರ್ದೋ ಅಲ್ಲಿ ಸೀಟ್ ಮಿಸ್ ಆಗೋ MLA ಹೆಂಡ್ತಿನೋ, ಮಗಳೋ, ತಾಯಿನೋ ಕ್ಯಾಂಡಿಡೇಟ್ ಗಳಾಗ್ಬಿಡ್ತಾರೆ. ಇನ್ 3% ಎಲ್ಲೋ ತಮ್ಮ ಸಾಮರ್ಥ್ಯ ಬರೋ ನಾಯಕರು ಇರ್ಬೇಕು. ಈ ಲಾವಣ್ಯ ಬಲ್ಲಾಳ್, ಐಶ್ವರ್ಯ ಮಹಾದೇವ್, ಮಂಚನಹಳ್ಳಿ ಮಹಾದೇವ್ ಅವರಪ್ಪ MLA ಇರ್ಬೋದೇನೋ, ಬಟ್ ಐಶ್ವರ್ಯ ಮಹಾದೇವ್ ಆಕೆ ಆಕ್ಟಿವ್. ಇನ್ನು ನಜ್ಮಾ, ಕುಸುಮ ಅವ್ರ ತಂದೆ ಮತ್ ಬೇರೆ ಬೇರೆ ಆಚೆ ಏನೇ ಚರ್ಚೆಗಳಿದ್ರು, ಕುಸುಮ ಅವ್ರದೇ ಆದಂತ ಒಂದಿಷ್ಟು. ಇನ್ ಸಂಯುಕ್ತ ಪಾಟೀಲ್ ನೀವು ಸಂದರ್ಶನ ಇಂಟು ಮಾಡಿದ್ಲ ಸಂಯುಕ್ತ ಪಾಟೀಲ್, ವೀಣಾ ಕಾಶ್ಯಪ್ನವರು. ಸಂಘ ಎಷ್ಟೋ ಹೊಸೊಬ್ಬರಿಗೆ ಮತ್ತೊಬ್ಬರಿಗೆ ಒಂದು ಅವಕಾಶಗಳಾದ್ರೆ ಅನುಕೂಲ ಆಗತ್ತೆ. ಏನ್ ರಾಜಕೀಯದಲ್ಲಿ ಬರೀ ಗಂಡಸರೇ ರಾಜಕಾರಣ ಮಾಡ್ಬೇಕು ಅಂತೇನಿಲ್ಲ ಅಲ್ವಾ? ಹೆಂಗಸರಿಗೆ ಅವಕಾಶ ಆಗ್ಬೇಕಾಗಿತ್ತು, ಬಟ್ ಇಲ್ಲಿ ಮಂತ್ರಿ ಕೊಡ್ಬೇಕಾಗಿತ್ತು. ಗಾಯತ್ರಿ ಅವ್ರ ಹೆಸರಿಗಿಂತ ಬಹಳಷ್ಟು ಇದ್ರು. ಅದೇ ಸಿದ್ದರಾಮಯ್ಯ ಅವರು ಕೂಡ ಉಮಾಶ್ರೀಗಾಗ್ಲೇ ಮಂತ್ರಿ ಆಗಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲೇ ಮಂತ್ರಿ ಆಗಿದ್ರು. ನಯನಾ ಬಗ್ಗೆ ಅವ್ರ ಕ್ಷೇತ್ರದಲ್ಲಿ ವಿರೋಧಗಳಿದೆ. ಸೊ ಅನ್ನಪೂರ್ಣ ತುಕಾರಾಮ್ MP ಆದ್ರು ಅನ್ನೋ ಕಾರಣಕ್ಕೆ ಅನ್ನಪೂರ್ಣ ಅವ್ರ MLA ಆಗಿದ್ರು. ಸೊ ಕಾರಣಕ್ಕೆ ಇಲ್ಲಿ ಯಾರು ಇರೋರಲ್ಲಿ ಯಾರು ಬೆಸ್ಟ್ ಅಂತ ಕೇಳ್ತೀರಾ ನೀವೀಗ? ಅದೇ ಕೇಳ್ಬೇಕಂತ ಇದ್ದೆ. ಅಂದ್ರೆ ಗಾಯತ್ರಿ ಬಿಟ್ರೆ ಯಾರು ಕೊಡಬಹುದಿತ್ತು ಅನ್ಸುತ್ತೆ. ನಯನಾ ಮೋಟಮ್ಮ ಓಕೆ, ಸ್ವಲ್ಪ ಏನೋ ಇನ್ನು ಚಿಕ್ಕ ವಯಸ್ಸು ಆಚೆ ಮಾತಾಡ್ತಾರೆ ಅಂದ್ಬಿಟ್ರೆ ಅವಕಾಶ ಕೊಡ್ಬೋದಾಗಿತ್ತು. DK ಶಿವಕುಮಾರ್ ಫಸ್ಟ್ ಟೈಮ್ MLA ಆದಾಗ್ಲಿ ಮಂತ್ರಿ ಆಗ್ಲಿಲ್ವೇನೋ, ಕೊಡ್ಬೋದಾಗಿತ್ತು. ಲಕ್ಷ್ಮಿ ಅವರು ಕೂಡ ಈಗಾಗಲೇ ಸಿಕ್ಕ ಅವಕಾಶ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ಮಾಡಿದ್ದಾರೆ. ಉಮಾಶ್ರೀ ಅವರು ಮಾಡಿದ್ದಾರೆ. ಬಟ್ ಗಾಯತ್ರಿ ಶಾಂತೇಗೌಡರು ಸೀನಿಯರ್ ಇದೆ ಪಾಪ. ಚುನಾವಣೆಗಳನ್ನ ಸತತವಾಗಿ ಸೋತು ಮೊನ್ನೆ ಕೋರ್ಟ್ ಮೂಲಕ ಗೆದ್ರು. ಅದು ಮಾರು ಮತ ಎಣಿಕೆಯಲ್ಲಿ ಬಟ್ ಒಬ್ಬ ಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದೆ ಹೇಳಕ್ಕಾಗಲ್ಲ. ಮೋಟಮ್ನವರ ಚಿಕ್ಕಮಗಳೂರಿಂದ ಮೋಟಮ್ನವ್ರು ಕರ್ಕೊಂಡು ಮಂತ್ರಿ ಮಾಡ್ಲಿಲ್ವಾ MLA ಮಾಡಿ? ಚಿಕ್ಕಮಗಳೂರು ನೆಲದಲ್ಲಿ ಮತ್ತೆ ತಾರಾದೇವಿ ಅವರು ಇದ್ರಲ್ಲಿ, DK ತಾರಾದೇವಿ ಅಂತ. ಸೊ ಹಂಗೆಲ್ಲ ಒಳ್ಳೊಳ್ಳೆ ಲೀಡರ್ಗಳು ಕೊಟ್ಟಂತ ಜಿಲ್ಲೆ ಅದು, ಮಹಿಳಾ ನಾಯಕರು ಕೂಡ ಕೊಟ್ಟಂತ ಜಿಲ್ಲೆ. ಕೊಡ್ಬೋದಾಗಿತ್ತು. ಬಟ್ 33% ಅಟ್ಲೀಸ್ಟ್ ಒಂದು 6-7 ಜನ ಮಹಿಳಾ ಮಂತ್ರಿಗಳು ಇರ್ಬೇಕಾಗಿತ್ತು ನಮ್ಮಲ್ಲಿ. ಅಲ್ಲ, 6-7 ಇರ್ಲಿ, ಒಂದು ಕೊಟ್ಟಿಲ್ವಲ್ಲ ಕಾಂಗ್ರೆಸ್ನವರು. ಅಲ್ಲ, ಈಗ ಇನ್ನೊಂದಂದ್ರೆ 20 ಸ್ಥಾನದಲ್ಲಿ 19 ಜನ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ. ಇನ್ನೊಂದಿದೆ, ಅದಾದ್ರೂ ಕೊಡ್ತಾರೆ ಅಂತ ಅನ್ಸುತ್ತಾ ಮಹಿಳೆಯರಿಗೆ? ಮಹಿಳೆಯರು ಕೊಡ್ತಾರೆ. ಸ್ವಲ್ಪ 1% ಒಂದು ಕೊಟ್ಟಿಲ್ಲ ಅಂದ್ರೆ ಮರ್ಯಾದೆ ಇರುತ್ತೆ ನಲ್ಲಿ ಕೊಡ್ತಾರೆ. ಯಾರು ಕೊಡ್ತಾರೆ? ಒಂದ್ ಸಾಕ ಅಲ್ಲ, ಇರೋದೇ ಒಂದಲ್ಲ. ಹಂಗ್ ನೋಡಿದ್ರೆ 50% ಮಹಿಳೆಯರು ಇದ್ರಿ, ನೀವು ಒಂದು 15-16 ತಗೋಬೇಕಾಗಿತ್ತು. ಅಲ್ಲ, ಬಿಡ್ಬೇಕಲ್ಲ ಫಸ್ಟ್ ಎಲೆಕ್ಷನ್ ನಿಂತ್ಕೊಳಕ್. ಈಗ ಅದಕ್ಕೆ ನೀವು ಕೊಡಕ್ಕಾಗಲ್ಲ, ಗಂಡಸರು ಕೊಡ್ತಿಲ್ಲ ಅಂತ ರಿಸರ್ವೇಶನ್ ತರ್ತಾರೆ ಸೆಂಟ್ರಲ್. ಅದಕ್ಕೂ ಬಿಡ್ತಿಲ್ವಲ್ಲ ಕಾಂಗ್ರೆಸ್. ಈಗ ಬರೀ MLA ಗೆಲ್ಲಕ್ಕೆಲ್ಲ ಮಂತ್ರಿಗಳಾಗಕ್ಕೂ ರಿಸರ್ವೇಶನ್ ತಂದ್ಬಿಟ್ರೆ ಚೆನ್ನಾಗಿರ್ತೀವಿ ನಾವು, ಅದು ಸರಿ ಹೋಗುತ್ತೆ.
ಹೆಂಗೆ ಅಲ್ಲ ಅದು ರಿಸರ್ವೇಶನ್ ಬರುತ್ತಾ ಇಲ್ವಾ, ಬರೀ ಅದು ಕಿತ್ತಾಟ ಆಗ್ತಾ ಇದೆ. ಆಗತ್ತೆ. ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ದಾರೆ ಆಗತ್ತೆ. ಮುಗ್ಸನ ಇನ್ನೇನು ಹೆಣ್ಮಕ್ಳು ಟಾಪಿಕ್ ಕಡಿಮೆ ಮಾತಾಡ್ತೀರ ಅಂತ ಬೇಜಾರ್ ಮಾಡ್ಕೋಬೇಡಿ, ಇದ್ರೆ ನೀವು ಮಾತಾಡಿ. ಅಲ್ಲ ಕೇಳ್ತಾ ಇದೀವಲ್ಲ, ನಾವು ಕೇಳ್ತಾ ಇದೀವಿ. ಈಗ ನಾನು ಒಂದು ಹೆಣ್ಮಗ್ಳಾಗಿ ಇಲ್ಲಿ ಕುತ್ಕೊಂಡು ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ವೋಟ್ ಹಾಕ್ಸ್ಕೊಳಕ್ ಅಷ್ಟೇ ಬೇಕು ನಾವು ಮಹಿಳೆಯರು, ನಿಮ್ಗೆ ಸಚಿವೆ ಸ್ಥಾನ ಕೊಡ್ಲಿಕ್ಕೆ ಬೇಡವಾ ಅಂತ ಒಂದು ಪ್ರಶ್ನೆ ಇದೆ. ಒಂದು ಸಾಲದಿಲ್ಲ. ಯಾಕಂದ್ರೆ ಈಗ ಒಂದಿದೆ, ಅದು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದ್ 2-3 ಕೊಡ್ಬಹುದಿತ್ತು ಅಂತ ನನ್ನ ಅಭಿಪ್ರಾಯ. ಕೊಡ್ಬೇಕಾಗಿತ್ತು. ಬಹಳಷ್ಟು ನೆಗ್ಲೆಕ್ಟ್ ಮಾಡಿದರೆ ಇದು ಮೇ ಬಿ ಎಫೆಕ್ಟ್ ಆಗ್ಬಹುದು ಕಾಂಗ್ರೆಸ್ಗೆ ಅಂತ ಅನ್ಸುತ್ತೆ. ಅದು ಮೊದ್ಲಿಂದ ಮಹಿಳೆಯರನ್ನ ಹಿಂಗೆ ರಾಜಕೀಯ ತುಳ್ಕೊಂಡ್ ಬಂದ್ಬಿಟ್ಟವ್ರೆ. ಅಲ್ಲ ಹಿಂಗ್ ತುಳಿತೀರಾ ಅಂತಾನೆ ಕೇಂದ್ರದಿಂದ ಒಂದ್ ಮೀಸಲಾತಿ ರಿಸರ್ವೇಶನ್ ಬಂದ್ಮೇಲೆ 33%. ಏನಕ್ಕೆ ನೆಕ್ಸ್ಟ್ ಕೇರ್ಪೇಟೆ ಎಲೆಕ್ಷನ್ ನಿಲ್ತೀರ ಹಂಗೆ? ಅಲ್ಲ ನೋಡೋಣ, ದೇವ್ರ ಅವಕಾಶ ಕೊಟ್ರೆ ಅದಕ್ಕೂ ನಿಲ್ಲೋಣ. ಎಸ್, ಈಗ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಮಹಿಳೆಯರಿಗೆ ಆದ್ಯತೆ ಅಂತೂ ಕೊಟ್ಟಿಲ್ಲ ಕಾಂಗ್ರೆಸ್ ಅವರು, ಕೊಡ್ಬೇಕಿತ್ತ ಅಥವಾ ಕೊಟ್ಟಿಲ್ಲ? ಹಿಂದೆ ಬಿಜೆಪಿ ಇದ್ದಾಗ ಯಾರು ಶೋಭಾ ಕರಂದ್ಲಾಜೆ ಅವ್ರು ಮಂತ್ರಿ ಆಗ್ತಿದ್ರು. ಲೈಕ್ ಮಹಿಳಾ ನಾಯಕಿ ಲೀಲಾದೇವಿ ಪ್ರಸಾದ್ ಮಂತ್ರಿ ಆಗಿದ್ರು ನಮ್ಮಲ್ಲಿ. ಸೊ ಹಾಗಾಗಿ ಮಹಿಳೆಯರಿಗೆ ಹೆಚ್ಚಿಂದ ಕಂಟೆಸ್ಟ್ ಮಾಡಿ ಬಂದ್ರೆ ಅವಕಾಶ ಆಗುತ್ತೆ. ಎಲ್ಲ ಬರೀ ಗಂಡಸರೇ ಕಂಡ್ರೆ ಗಂಡಸರು ಆಯ್ಕೆ ಮಾಡ್ತಾರೆ, ಲಾಬಿ ಮಾಡಲ್ಲ ಮಹಿಳೆಯರು. ಸೊ ಅದೊಂದಿದೆ. ಈ ರಿಸರ್ವೇಶನ್ ಬಂದ್ಮೇಲೆ ಶಾಸಕಿಯರ ಸಂಖ್ಯೆ ಜಾಸ್ತಿ ಆದಾಗ ಸಹಜವಾಗಿ ಅಲ್ಲೊಂದು 10-3-4 ಜನ ಮಹಿಳೆಯರು ಮಂತ್ರಿ. ನಮ್ಮಲ್ಲಿ ಕರೆಕ್ಟ್ ರಿಸರ್ವೇಶನ್ ಬಂದ್ರೆ, ಇರೋದಕ್ಕೆ ರಿಸರ್ವೇಶನ್ ಬಂದ್ರೆ 100 ಜನ ಮಹಿಳಾ MLA ಬರ್ತಾರೆ. ಆ 100 ಜನದಲ್ಲಿ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಸರ್ಕಾರದಲ್ಲಿ ಒಂದು 50 ಜನ ಇದ್ದೇ ಇರ್ತಾರೆ, ಅಂದ್ರೆ 50% ಇದ್ದೇ ಇರ್ತಾರೆ. ಸೊ ಆಗ ಒಂದು 10 ಜನ ಮಹಿಳಾ ಸಚಿವರ ಆಗ್ಬಹುದು ನೆಕ್ಸ್ಟ್ ಅಂತಿದೆ. ಆಗ್ಬಹುದು, ಸದ್ಯಕ್ಕಂತೂ ಇಲ್ಲ, ಸದ್ಯಕ್ಕಿಲ್ಲ. ಎಸ್, ಈಗ ನಿಮ್ ಪ್ರಕಾರ ಯಾರು ನೆಕ್ಸ್ಟ್ ಮಹಿಳೆಯರು ಎಲ್ಲಿ ಕಂಟೆಸ್ಟ್ ಮಾಡ್ರೆ ಒಳ್ಳೇದು? ಯಾವ ಮಹಿಳಾ ನಾಯಕ ರಾಜಕೀಯ ಬರ್ಬೇಕು ಅಂತ ಅನ್ಸುತ್ತೆ? ಅಂಡ್ ಈಗ ಯಾರು ಕೊಡ್ಬೇಕಿತ್ತು ಮಂತ್ರಿಗಿರಿ ಕೊಡ್ಬೇಕಾಗಿತ್ತು ಅಂತ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.